ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್. ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಎದ್ದು ವಾಕಿಂಗ್ ಬರ್ತಾ ಇದ್ದೀನಿ. ಬೇಸಿಗೆ ಮುಗಿಯೋವರೆಗೂ ನಾವು ಆರಾಮಾಗಿ ವಾಕಿಂಗ್ ಮಾಡ್ಬೋದು ಫ್ರೆಂಡ್ಸ್, ಯಾಕಂದರೆ ಚಳಿ ಇರಲ್ವಲ್ಲ. ಅದಕ್ಕೆ ಎಂಥ ಪ್ಲ್ಯಾನ್ ಫ್ರೆಂಡ್ಸ್ ನಂದು. ಏನಾರ ಮಾಡಿ 2 ತಿಂಗಳು ಬೇಸಿಗೆ ಇರ್ತೈತೆ, ಈ ಗ್ಯಾಪಲ್ಲಿ ವಾಕಿಂಗು ಜಾಗಿಂಗು ಎಲ್ಲ ಮಾಡಿ ಸ್ಲಿಮ್ ಆಗಿ ಶಿಲ್ಪಾ ಶೆಟ್ಟಿ ಆಗಲೇಬೇಕು ಅಂತ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಅದು ಮಾತ್ರ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಬೆಳಗ್ಗೆ ವಾಕಿಂಗ್ ಬಂದರೆ ಮೈಂಡ್ ಫ್ರೆಶ್ ಆಗಿರ್ತೈತೆ. ನೋಡಿರಿ ಪಕ್ಷಿಗಳ ಸೌಂಡು, ತಣ್ಣನೆ ಗಾಳಿ ಎಷ್ಟು ಚೆನ್ನಾಗಿರ್ತದೆ. ನಾವು ಡೈಲಿ ಮಾಡಲ್ಲ, ಡೈಲಿ ಮಾಡಿಬಿಟ್ರೆ ಸ್ಲಿಮ್ ಆಗಿಬಿಟ್ಟು ನಮ್ಗೆ ಯಾರಾದರೂ ಹೀರೋಯಿನ್ ಚಾನ್ಸ್ ಕೊಟ್ಬಿಟ್ರೆ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಇರ್ತೈತೆ ಆವಾಗಲೇ ಮಾಡಬೇಕು ಅಂತ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಒಂದು 10 ನಿಮಿಷಗಳ ಕಾಲ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಹೋಗಿ ಮನೆ ಕೆಲಸ ಮಾಡೋದು ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ವಾಕಿಂಗು ಜಾಗಿಂಗು ಎಲ್ಲ ಮುಗೀತು. ಈಗ ಮನೆ ಕಡೆ ಗೋಯಿಂಗು, ಕುಕ್ಕಿಂಗು, ಸಮಥಿಂಗ್ ಕೆಲಸ ಡೂಯಿಂಗು. ಯುಗಾದಿ ಹಬ್ಬ ಕಮಿಂಗು ಫ್ರೆಂಡ್ಸ್. ಏನಿದೆಲ್ಲ ಐ ಆಮ್ ಸೋ ಎಕ್ಸೈಟೆಡು. ಯಪ್ಪ, ನಾನು ಎಕ್ಸೈಟ್ ಆಗಲ್ಲ. ಯಾವುದೇ ಹಬ್ಬಗಳಿಗೆ, ಜಾತ್ರೆಗಳಿಗೆ ಇದಕ್ಕೆ ಎಕ್ಸೈಟ್ ಆದರೆ ಅದು ಫ್ಲಾಪ್ ಅಂತಲೇ ಅರ್ಥ. ಹಂಗಾಗಿ ನಾರ್ಮಲಾಗೇ ಇರ್ತೀನಿ ಫ್ರೆಂಡ್ಸ್. ಹಬ್ಬದ ದಿನ ಫುಲ್ ಎಕ್ಸೈಟ್ ಆಗ್ತೀನಿ. ಗಂಡಪ್ಪ ಇವಾಯ, ನಾನೇನು ಸುಪ್ರಭಾತ ಸ್ಟಾರ್ಟೇ ಮಾಡಲಿಲ್ಲ, ಆಗಲೇ ಎದ್ದು ಬಿಟ್ಟೈತಲ್ಲ. ಓಕೆ ಫ್ರೆಂಡ್ಸ್, ನೆನೆ ದಿವ್ಯಾಕ ಮನೆಯಿಂದ ಸೀರೆ ಬ್ಲೌಸ್ ಎಲ್ಲ ಹೊಲ್ಸ್ಕೊಬಂದಿರೋವು ಹಂಗೆ ಬಿಟ್ಬಿಟ್ಟು ಎಲ್ಲಿದ್ದು ಅಲ್ಲೇ ಬಿಟ್ಬಿಟ್ಟು ಅಲ್ಲೇ ಬಿತ್ಕೊಬಿಟ್ಟಿದ್ದೀನಿ. ಅದಕ್ಕೆ ಅವನ್ನೆಲ್ಲ ಮಡ್ಸಿಕ್ಬೇಕಂದ್ರೆ ಎದ್ದಳು ಸ್ಟುಪಿಡ್ ಫೆಲ. ಅದು ಹಾಸ್ಗೆ ಭಯ ಇರ್ಬೇಕು ಫ್ರೆಂಡ್ಸ್. ನಮ್ಮ ಹತ್ರ ನಮ್ಮ ಕಂಡ್ರೆ ಗಡ್ಗಡೆ ನಡಗಬೇಕು ಟಾಮು ಚೊಟ್ಟು. ಓಕೆ ಫ್ರೆಂಡ್ಸ್, ಈಗ ಮೊದಲು ಬಾಗಿಲು ಗುಡಿಸ್ಬಿಡ್ತೀವಿ. ಹಾಸಿಗೆ ಎತ್ತೋ ಕಾರ್ಯಕ್ರಮ ಏನು ಶಿವಕುಮಾರ್ ಒಂದಿನ ಅಯ್ಯೋ ಪಾಪ ಗಂಡ ಕಷ್ಟಪಟ್ಟು ಬರ್ತೈತೆ ಅಂದ್ಬಿಟ್ಟಿರ್ತಾರೆ. ಡೈಲಿ ಆ ಕೆಲಸ ನನ್ನ ತಲೆಗೆ ತೆಗೆದ್ಲಾಕ್ಬಿಡ್ತೈತೆ. ಇಂಥ ಕೆಲಸಗಳು ನಾವು ಮಾಡೋಕೆ ಹೋಗ್ಬಾರ್ದು. ಈ ಥರ ಒಳ್ಳೆ ಟಿಪ್ಗಳನ್ನ ನಾನು ಕೊಡ್ತಾ ಇರ್ತೀನಿ, ನೀವು ಫಾಲೋ ಮಾಡ್ತಾ ಹೋಗ್ರಿ ಫ್ರೆಂಡ್ಸ್. ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಓಕೆ ಫ್ರೆಂಡ್ಸ್, ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿದಾಯಿತು. ನಮ್ಮದು ಡ್ರೆಸ್ಸಿಂಗ್ ಟೇಬಲ್ದು ಬಾಕ್ಸ್ಗಳು ನಾನೇ ಮಾಡಿದ್ನಲ್ಲ ಫ್ರೆಂಡ್ಸ್, ಹ್ಯಾಂಡ್ ಮೇಡು, ಅದನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೆ. ಟೇಬಲ್ ಮೇಲೆಲ್ಲ ಅಂಡಾಕ್ಬಿಟ್ಟಿದ್ದೆ. 1 ಅವರ್ ಆಯ್ತು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಈಗ ನಾವು ಟಿಫನ್ ಕಡೆ ಬರುವ ಫ್ರೆಂಡ್ಸ್. ಏನು ನಿಮ್ಮ ಬೆಳಗ್ಗೆ ಏನು ಕಿತಾಪತಿ ತೆಗಿತ ನೀವು ಇಷ್ಟ ಅವನೇ. ಓಕೆ ಫ್ರೆಂಡ್ಸ್, ಮುದ್ದೆ ಸಾರು ಮಾಡಿ 2 ದಿನ ಆಗ್ತಾ ಬಂತು. ಅದಕ್ಕೆ ನಾನು ಮುದ್ದೆನೇ ಮಾಡ್ತೀನಿ ಇವತ್ತು ಟಿಫನ್ಗೆ. ಇಲ್ಲಿ ಫ್ರೆಂಡ್ಸ್ ಪಡವಳಕಾಯಿ 2 ಕರಿಬೋದು. ಇದರಲ್ಲೇ ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಉಪ್ಸಾರು ಮಾಡ್ತಾರೆ, ಬೇಳೆ ಸಾರಿಗೂ ಹಾಕ್ತಾರೆ. ಬಸ್ಸಾರಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಆದರೆ ನಾನು ಮಾಡ್ತಾ ಇದ್ದೀನಿ ಹಾಲು ಸಾರು ಫ್ರೆಂಡ್ಸ್. ಹಾಲು ಹಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿರ್ತೈತೆ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ನಾನು ಮನೇಲಿರೋ ಐಟಮ್ಸಲ್ಲಿ ಇದನ್ನು ಹಾಲು ಸಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲು ಸಾರು ಮುದ್ದೆ ಹೆವಿ ಹೀಟು ಫ್ರೆಂಡ್ಸ್. ಬೇಸಿಗೆ ಟೈಮಲ್ಲಿ ತಿನ್ನೋಕೆ ಹೋಗ್ಬಾರ್ದು ಈ ಕಾಯಿನ ಮಾತ್ರ. ಅದ್ರ ತಂದ್ಬಿಟ್ಟಿದೆ ಶಿವ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮೊಸರು ತರಿಸ್ಕೊಂಡಿದ್ದೀನಿ. ಮೊಸರು ಹಾಲು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ವೆರೈಟಿ ಅಡುಗೆ ಕಂಡಿಡಿದ್ರೆ ಬೇಡ ಫ್ರೆಂಡ್ಸ್. ಈಗಲೇ ಶಿವ ಹುಷಾರು ತಪ್ಪೈತೆ. ಇಂಥ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ ಅಡುಗೆನ ಸ್ಟಾಪ್ ಮಾಡಿದ್ದೀನಿ. ಹಂಗಾಗಿ ಮಜ್ಜಿಗೆ ಮಾಡ್ಕೊಡ್ತೀನಿ. ಊಟ ತಿನ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ಖತಮ್ ಅಷ್ಟೇ. ಸಾಂಬಾರು ಸಹ ತುಂಬ ಈಸಿ ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಬಳಸಂಗಿಲ್ಲ, ಹಂಗೆ ಸಿಂಪಲ್ ಆಗಿ ಮಾಡ್ಬೋದು. ಕಾಯಿ ಒಂದ್ಸಲ ಕೊಡ್ತೀಯ ಗಣಪ? ಎಲ್ಲಿ? ಆಯ್ತಾ. ಈ ಬೇಸಿಗೆನಲ್ಲಿ ತೆಂಗಿನಕಾಯಿ ಪರಿಸ್ಥಿತಿ ಇದು ಫ್ರೆಂಡ್ಸ್. ಎಳ್ನೀರ್ ಐತೆ, ನೀರೈತೆ ಅಂದ್ಬಿಟ್ಟು ಹೊಡೆದ್ರೆ ಈ ತರ ಬಂದಿತ್ತು, ಚಿಪ್ ಸಪ್ರೇಟ್ ಆಗ್ಬಿಟ್ಟು. ಇದು ಕಾಯಿನ ಗಿಟ್ಕೆನ ಗೊತ್ತಿಲ್ಲ, ಗಿಟ್ಕೆನೆ ಗಮ್ಮಂತಿದೆ, ಕೊಬ್ಬರಿ ಎಣ್ಣೆ ತರ. ಇದು ಯೂಸ್ ಆಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಗಂಡ ಕಾಯಿ ಸುಲಿಯೋಷ್ಟರಲ್ಲಿ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಡುವ. ಮೊದಲು ನಾವು ಪಡವಲಕಾಯಿನ ತಗೋಬೇಕು. ಪಡವಲಕಾಯಿ ಮೇಲೆ ಹಾಕಿರುವ ಮೇಕಪ್ ಅನ್ನ ರಿಮೂವ್ ಮಾಡಬೇಕು. ಯಾಕೆ ಹುಡುಗಿಯರು ಮಾತ್ರ ಮೇಕಪ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ತರಕಾರಿಗಳು ಸಹ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟೊಂದು ಮೇಕಪ್, ಏಷ್ಯನ್ ಪೇಂಟ್ ತರ ಮೇಕಪ್ ಮಾಡ್ಕೊಂಡೈತೆ. ಅದಕ್ಕೆ ನಾವು ಇದನ್ನೆಲ್ಲ ರಿಮೂವ್ ಮಾಡಬೇಕು. ಅನ್ಎಜುಕೇಟೆಡ್ ಬಾಡೈತವ. ಓಕೆ ಫ್ರೆಂಡ್ಸ್, ಯಾವುದೇ ಕಾಯಿ ಆದರೂ ಸೊರೆಕಾಯಿ, ಕುಂಬಳಕಾಯಿ, ಅದರೊಳಗೆ ಇರೋ ಬೀಜನ ನಾವು ಆಚೆ ಹಾಕ್ಬಿಡ್ತೀವಿ. ಆದರೆ ಈ ಕಾಯಿ ಹಂಗಲ್ಲ, ಇದ್ರೊಳಗಡೆ ಇರೋ ಬೀಜಗಳು ನಾವು ಸಾರಿಗೆ ಬಳಸ್ಕೋಬೋದು. ತುಂಬ ಚೆನ್ನಾಗಿರ್ತೈತೆ ಸಾರಲ್ಲಿ ತಿನ್ಬೇಕಂದ್ರೆ. ಅದಕ್ಕೆ ಈ ಥರ ತೆಗೆದು 6 ಗಂಟೆ ನೀರೊಳಗೆ ಹಾಕೋಬೇಕು. ಫ್ರೆಶ್ ಆಗಿರಬೇಕು ಅಂತ. ಈ ಥರ ಒಗ್ಳ್ಕೊಂಡು ತಿನ್ನೋಕ್ಕೆ ಒಂಥರ ಆಗ್ತೈತೆ ಫ್ರೆಂಡ್ಸ್.
ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾರು ಬಂದಿರೋ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಎಳೆದಿರಬೇಕು. ಮೂಲಂಗಿಲೋ ಮಾಡ್ತಾರೆ ಫ್ರೆಂಡ್ಸ್. ತಗೊಳ್ಳಿ ಮಾರ್ನಿಂಗ್ ಟೀ ಎನರ್ಜಿ ಬೂಸ್ಟರ್. ಫ್ರೆಂಡ್ಸ್ ಆಲ್ಸರ್ಗೆ ಪಡವಲಕಾಯಿನ ಈ ಥರ ಕಟ್ ಮಾಡಕೊಂಡಿದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಬೇಕಾದ್ರೆ ಹಾಕ್ಬೋದು, ಆದರೆ ನಾನು ಇದೇ ಇರೋದು ಇದನ್ನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಸಿ ಮಸಾಲೆನೇ ರುಬ್ಕೊಳ್ಳೋದು ಫ್ರೆಂಡ್ಸ್. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಬ್ಯಾಡಿಗೆ ಮೆಣಸಿನ್ಕಾಯಿ 3, ಖಾರದ ಮೆಣಸಿನ್ಕಾಯಿ ಒಂದು 5-6, ಖಾರ ಜಾಸ್ತಿ ಇರ್ತೈತೆ ಹಂಗಾಗಿ. ಉರ್ಗಡ್ಲೆ 2 ಸ್ಪೂನು, ಬೆಳ್ಳುಳ್ಳಿ ಒಂದು ಇಷ್ಟು, ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಕೊತ್ತಂಬರಿ, ಒಗ್ಗರಣೆ ಕರಿಬೇವು ಒಂದು ಸಪ್ರೇಟ್ ಮಾಡಿಕೊಂಡು ಇವಿಷ್ಟನ್ನು ಹಸಿ ಮಸಾಲೆ ರುಬ್ಕೋತೀನಿ ಫ್ರೆಂಡ್ಸ್. ಮೇಯ್ನು ಹಾಲು, ಹಸು ಹಾಲಾದರೆ ಇನ್ನೂ ಚೆನ್ನಾಗಿರ್ತೈತೆ. ಇದು ಹಸು ಹಾಲೆ ಫ್ರೆಂಡ್ಸ್, ಅಂದರೆ ಪ್ಯಾಕೆಟ್ ಹಾಲಕ್ಕಿಂತ ಗಟ್ಟಿ ಹಾಲು ಚೆನ್ನಾಗಿರ್ತೈತೆ ಅಂತ ಹೇಳಕ್ಕೆ ಬಂದೆ. ಇಲ್ಲಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಂಡಿದ್ದೀನಿ. ಇದು ಅವರೆಬೇಳೆ ಹಾಕಿ ಮಾಡ್ಕೊತಾ ಇದ್ದೀನಿ. ಮೊದಲು ಅವರೆಬೇಳೆನ ತೊಳ್ಕೊಬೇಕು ಅಂತ ಹಿಂಗೆ ತಟ್ಟೆಲಿ ಹಾಕೊಂಡಿದ್ದೀನಿ. ಇವತ್ತು ಹಬ್ಬದ ಹಿಂದಿನ ದಿನ ಆಗಿರೋದ್ರಿಂದ ನನಗೆ ಜಾಸ್ತಿ ಕೆಲಸ ಇತ್ತು ಫ್ರೆಂಡ್ಸ್. ಅದಕ್ಕೆ ಮೊದಲಿಗೆ ಒಗ್ಗರಣೆ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಕರಿಬೇವು ಹಾಕೊಂಡು ಅವರೆಬೇಳೆನ ತೊಳೆದಾಕೊಂಡು ಹಂಗೇನೆ ಪಡವಲಕಾಯಿನ ತೊಳೆದು ಹಾಕೋಬೇಕು ಫ್ರೆಂಡ್ಸ್. ಇದ್ರ ಜೊತೆಗೆ ಹಸಿ ಕಾಳು ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಅಳಸಂದಿ ಕಾಳೆಲ್ಲ ಇರೋದನ್ನ ಹಾಕಿ ಮಾಡೋದು ಅಷ್ಟೇ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಯಾಕೆ ತೆಳ್ಳಗೆ ಅಂದರೆ ಅವರೆಬೇಳೆ ಬೆಂದರೆ ಮಂದ ಆಗ್ತೈತೆ ಸಾರು, ಹಂಗಾಗಿ ಇವಿಷ್ಟನ್ನ 2 ವಿಸಿಲ್ ಕೂಗಿಸ್ಕೊತೀನಿ. 1-2 ವಿಸಿಲ್ ಬಂದರೆ ಆಯಿತು ಫ್ರೆಂಡ್ಸ್. ಮುದ್ದೆನೂ ತಿರ್ಬಿಕ್ಕಿದ್ದೀನಿ, ಅದು ಬೆಂದ್ಮೇಲೆ ಮುದ್ದೆ ಕಟ್ಕೊಂಡ್ರೆ ಆಯಿತು. ಗಂಡಪ್ಪನಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಮಾಡ್ತೈತೋ ಇಲ್ಲ ಡೌಟ್ ಆಗೈತೆ, ನೋಡಬೇಕು. ನಿನಗೆ ಮಾತ್ರ ಏನು ಕೆಲಸ ಇಲ್ಲ, ಬಾ ಕೆಲಸ ಮಾಡ್ಬೇ. ಸದ್ಯ ಹೇಳಿದ ತಕ್ಷಣ ಮಾಡ್ತಾ ಇದೆಯಲ್ಲ ಕೆಲಸ. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ಎಲ್ಲ ಹೆಣ್ಮಕ್ಳು ಗಂಡನ ಬಟ್ಟೆ, ಅಣ್ಣನ ಬಟ್ಟೆ, ತಮ್ಮನ ಬಟ್ಟೆ, ಅಪ್ಪನ ಬಟ್ಟೆನ ಒಗೆಯಕ್ಕೆ ಹಾಕ್ಬೇಕಾದ್ರೆ ಜೋಬಲ್ಲಿ ಏನಾದರೂ ಇಟ್ಕೊಂಡಿರ್ತಾರ, ಏನಾದರೂ ಚೀಟಿಗಳು ದುಡ್ಡುಗಳು ಅಂತ ಹುಡುಕ್ತಾರೆ ಫ್ರೆಂಡ್ಸ್. ನಾನು ಆ ಥರ ರೂಢಿನೇ ಮಾಡಿಲ್ಲ ಶಿವಗೆ. ನಾನು ಬಟ್ಟೆ ಹಿಂಡಾಕ್ತಾ ಇದ್ದೀನಿ, ಏನೇ ಇದ್ರೂ ಜೋಬಲ್ಲಿ ಸೈಡ್ಗೆ ಎತ್ಕೊಬಿಡು ಅಂತ ಒಂದು ವಾರ್ನಿಂಗ್ ಕೊಡ್ತೀನಿ ಫ್ರೆಂಡ್ಸ್. ಎತ್ಕೊಬಿಡ್ತೈತೆ, ಇಲ್ಲಾಂದರೆ ಒಗ್ದು ಒಣಗಾಕೋತಾರೋದೆ. ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಫ್ರೆಂಡ್ಸ್ ನನಗೆ. ಜೋಬೆಲ್ಲ ಚೆಕ್ ಮಾಡೋಷ್ಟು ಪಟ ಅಂತ ಕೆಲಸ ಮುಗಿಸ್ಬಿಡ್ಬೇಕು. ಇದು ಮೊದಲಿಂದ ಅಭ್ಯಾಸ ಮಾಡಿಸಿದ್ದೀನಿ ನಾನು. ನಾವು ಹೆಂಗೆ ಅಭ್ಯಾಸ ಹೆಣ್ಮಕ್ಳು ಮಾಡಿಸ್ತಿರೋ ಹಂಗೆ ಗಂಡ್ಮಕ್ಳು ಕಲಿತಾ ಹೋಗ್ತಾರೆ ಫ್ರೆಂಡ್ಸ್. ಹಂಗಾಗಿ ಮಿಸ್ಟೇಕ್ ನಮ್ದೇ ಇರ್ತೈತೆ. ಅಯ್ಯೋ ನಮ್ಮ ಗಂಡ ಏನು ಕೆಲಸ ಮಾಡಲ್ಲ ಸೋಂಬೇರಿ ಅಂತ ಅಂದ್ರೆ ನಮ್ದೇ ಮಿಸ್ಟೇಕ್ ಅಲ್ಲಿ. ಒಂದು ಟ್ರಿಪ್ ನಾನು ಬಟ್ಟೆ ಒಗೆಯೋಕೋಷ್ಟರಲ್ಲೇ 2 ವಿಸಿಲ್ ಬಂತು. ಅದು ಓಪನ್ ಮಾಡಿದ ತಕ್ಷಣ ಗೊತ್ತಾಗೋಯ್ತು ಫ್ರೆಂಡ್ಸ್ ಖಾರ ಜಾಸ್ತಿ ಐತೆ ಅಂತ. ಕಲರಲ್ಲೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇರೆ ಹಾಕ್ಬಿಟ್ಟಿದ್ದೆ. ಆಲ್ಸರ್ಗೆ ಹಾಕಂಗಿಲ್ಲ ಫ್ರೆಂಡ್ಸ್, ಹಾಕ್ಬಿಟ್ಟೆ. ಆಮೇಲೆ 1/4 ಲೀಟ್ರ್ ಅದಕ್ಕೆ ಕುಯ್ದೆ. ಅರ್ಧ ಲೀಟ್ರ್ ಇದ್ದಿದ್ರೆ ಇನ್ನೂ ಟೇಸ್ಟ್ ಆಗಿರೋದು. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕೊಂಡೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಸ್ವಲ್ಪ ಬೆಳ್ಳಗೆ ಇರ್ತಿದೆ. ಆಲ್ಸಾರಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಳ್ಳಗೆ ಇರಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಇಷ್ಟೇ ಸಾಂಬಾರು. ಇದು ನಮ್ಮ ಪಡವಲಕಾಯಿ ಹಾಲ್ಸಾರ್ ಫ್ರೆಂಡ್ಸ್. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಬೆಳ್ಳಗೈತೆ, ಸಾರಿ ಕೆಂಪಗೈತೆ, ಇಲ್ಲಾಂದ್ರೆ ಇನ್ನೂ ಬೆಳ್ಳಗಿರೋದು. ಖಾರ ತಾನೇ ನಾರ್ಮಲ್ ಮಾಡ್ದಂಗೆ ಮಾಡಿಬಿಟ್ಟೆ ಫ್ರೆಂಡ್ಸ್. ಆಮೇಲೆ ನೆನಪಾಯಿತು ನನಗೆ, ಅಯ್ಯೋ ಖಾರ ಕಡಿಮೆ ಮಾಡಬೇಕಿತ್ತು ಅಂತ. ಸಾರಿ ಗಂಡಪ್ಪ. ಓಕೆ ಫ್ರೆಂಡ್ಸ್, ನಾನು ಊಟ ಮಾಡ್ತೀನಿ ಇವತ್ತು. ಮನೆ ಕೆಲಸ ಮುಗಿದ್ಮೇಲೆ ಊಟ ಮಾಡೋಣ, ಗಂಡ ತಿಂದಮೇಲೆ ಊಟ ಮಾಡೋಣ, ಮಕ್ಕಳು ತಿಂದಮೇಲೆ ಊಟ ಮಾಡೋಣ. ಮುಗೀತು ಫ್ರೆಂಡ್ಸ್, ಆ ಕಾಲ ಮುಗೀತು. ಫಸ್ಟ್ ನಾವು ತಿನ್ನಬೇಕು. ನಿಧಾನಕ್ಕೆ ತಿನ್ನು. ಊಟ ಮಾಡಿಬಿಟ್ಟು ಇನ್ನೊಂದು ಬಟ್ಟೆ ರಾಶಿ ಐತೆ ಫ್ರೆಂಡ್ಸ್, ಅಲ್ಲ ಒಂದು ರಾಶಿ ಬಟ್ಟೆ ಇದೆ, ಇವುಗಳನ್ನೆಲ್ಲ ಒಗ್ದು ಒಣಗಾಕ್ತೀನಿ. ಒಂದು ಏಜ್ವರೆಗೂ ನನ್ನ ಯೋಚನೆ ಹೆಂಗಿತ್ತಂದ್ರೆ ಫ್ರೆಂಡ್ಸ್, ಅವತ್ತಿನ ಬಟ್ಟೆಗಳನ್ನ ಅವತ್ತೇ ಒಗ್ದಾಕ್ಬೇಕು ಅಂತ ಅಂದ್ಬಿಟ್ಟು ಹಬ್ಬ ಹುಣ್ಣಿಮೆ ಅಮಾಸೆ ಏನು ನೋಡ್ತೀರಾ ಅವತ್ತು ಬಟ್ಟೆ ಅವತ್ತೇ ಒಗ್ದಾಕ್ತಾ ಇದ್ದೆ. ಈ ಥರ ಬಟ್ಟೆಗಳು ಬಿಚ್ಚಾಕಿರೋದು ಇಟ್ಕೊಂಡ್ರೆ ಒಳ್ಳೇದಲ್ಲ, ದೇವ್ರ ಕೋಪ ಬರ್ತೈತೆ, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ. ಆಮೇಲೆ ನೋಡ್ತಾ ಇದ್ದೀನಿ ಒಳ್ಳೇದೇ ಆಗ್ತಾ ಇಲ್ಲ. ಆಮೇಲೆ ಯೋಚನೆ ಮಾಡಿದೆ, ಯಾವತ್ತಿನ ಬಟ್ಟೆನ ಅವತ್ತೇ ಒಗೆಯೋದಕ್ಕಿಂತ ಹಬ್ಬದ ದಿನನ ಮೊದಲು ಹಬ್ಬನ ಎಂಜಾಯ್ ಮಾಡಬೇಕು. ಬಟ್ಟೆಗಳು ಯಾವಾಗಲೂ ಇದ್ದಿದ್ದೆ, ಬಟ್ಟೆಗಳಲ್ಲಿ ಒಳ್ಳೇದು ಕೆಟ್ಟದ್ದು ಏನು ಇರಲ್ಲ ಅಂತ ಈ ಥರ ಸ್ಟಾಕ್ ಇಟ್ಕೊಳ್ತಾ ಇರೋದು ಫ್ರೆಂಡ್ಸ್. ಈಗ 1 ವಾರದಿಂದ ಜಾತ್ರೆ ಅದು ಇದು ಅಂತೆಲ್ಲ ಸುತ್ತಾಡ್ಕೊಂಡು ಬಟ್ಟೆ ಒಗೆಯೋಕ್ಕೆ ಹೋಗ್ಲಿಲ್ಲ. ಅವತ್ತಿನ ದಿನನ, ಅವತ್ತು ಹಬ್ಬನ, ಆ ಮೂಮೆಂಟ್ನ ಅವತ್ತು ಎಂಜಾಯ್ ಮಾಡಬೇಕು. ಅವತ್ತು ಬಿಟ್ಬಿಟ್ಟು ನಾವು ಮನೆ ಕೆಲಸದಲ್ಲೇ ಇದ್ಬಿಡ್ತೀವಿ. ಆಮೇಲೆ ನಮಗೆ ಅನಿಸ್ತೈತೆ, ಹಬ್ಬದಲ್ಲೂ ಈ ಕೆಲಸಗಳು ತಪ್ಪಿದ್ದಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಇಷ್ಟು ರಾಶಿ ಬಟ್ಟೆಗಳು ಹಾಕೊಂಡಿರೋದು. ಅದು ಬೇರೆ ವಾಷಿಂಗ್ ಮಿಷಿನ್ ಇರೋದಕ್ಕೆ ನಾನು ಇಷ್ಟು ನೆಮ್ಮದಿಯಾಗಿರೋದು. ಇಲ್ಲಾಂದ್ರೆ ಬಿಚ್ಚಾಕಿರೋ ಬಟ್ಟೆಗಳು ಒಂದು ರಾಶಿ ಮನೇಲಿ ಇದ್ಬಿಟ್ರೆ ಹೆಣ್ಮಕ್ಳಿಗೆ ನಿದ್ದೆ ಬರ್ತೈತೆ ಫ್ರೆಂಡ್ಸ್. ನೋವೇ ಚಾನ್ಸೇ ಇಲ್ಲ. ಇಷ್ಟೆಲ್ಲ ರಾಶಿ ಬಟ್ಟೆ ಹಿಂಡಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇನ್ನೂ 3 ಬಕೆಟ್ ಬಟ್ಟೆ ಐತೆ. ನಮ್ಮ ಬೀರಲ್ಲಿರೋ ಬಟ್ಟೆಗಳೆಲ್ಲ ಇಲ್ಲೇ ಬಿದ್ದಾವೆ. ನನ್ನ ತಲೆ, ಮನೆ ಕೆಲಸ ಮಾಡ್ತಾರೆ ಹೆಣ್ಮಕ್ಳ ತಲೆ ಹೆಂಗಿರ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮನೆ ಕೆಲಸಗಳೆಲ್ಲ ಮಧ್ಯದಲ್ಲಿ ಒಂದು ಸ್ಮಾಲ್ ಬ್ರೇಕು, ಒಂದು ಡೌಟ್ ಬ್ರೇಕು, ಅನುಮಾನದ ಬ್ರೇಕ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಟಡನ್ ಗೊತ್ತಾಯ್ತಾ ಫ್ರೆಂಡ್ಸ್, ಹೆಣ್ಮಕ್ಳು ಗೊತ್ತಾಗ್ತಿರ್ತಿದೆ. ಇದು ಸ್ಯಾರಿ ಪಿನ್ ಫ್ರೆಂಡ್ಸ್. ನನಗೆ ನಾರ್ಮಲ್ ಪಿನ್ನು, ಸೇಫ್ಟಿ ಪಿನ್ನು ಹುಡ್ಕೋದೇ ಕಷ್ಟ, ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇಂಥ ಡಿಸೈನ್ ಪಿನ್ ಅಂತೂ ನಾನು ತಗೊಳ್ಳೋದಿಲ್ಲ. ಇದು ಹೆಂಗೆ ಬಂತು? ನೆನ್ನೆ ಬೇರೆ ನಾನು ಮನೇಲಿ ಇರಲಿಲ್ಲ. ಅದು ಶಿವ ಜೀನ್ಸಲ್ಲಿ ಇದು ಹೆಂಗೆ ಬಂತು ಕಂಡಿಡಿವ ಬನ್ನಿ ಫ್ರೆಂಡ್ಸ್. ಮನೆ ಬಾಗ್ಲಲ್ಲೇ ಗಂಡಪ್ಪ ಕೆಲಸ ಮಾಡ್ತಿರೋದ್ರಿಂದ ಇಲ್ಲೇ ಕಂಡಿಡಿಬೇಕು. ಸಾಕ್ಷಿ ಸಮೇತ ಹಿಡ್ದಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲಿತ್ತಲ್ಲ ನಾನು ಕೇಳ್ಬೇಕು ಅದನ್ನ. ಅಪ್ಪಿ ದೇವರಣೆ, ನಾನು ಹೇಳ್ತಾ ಇರೋದು, ನನಗೆ ಗೊತ್ತಿಲ್ಲ. ಇದು ನಿನ್ನ ಪ್ಯಾಂಟ್ ಒಳಗಿತ್ತು. ಇದು ಸೇಫ್ಟಿ ಪಿನ್ನು, ಸ್ಯಾರಿ ಪಿನ್ನು.
ದೇವರಣ್ಣ ನಾನು ಸತ್ಯ ಹರಿಶ್ಚಂದ್ರ. ಆಂಜನೇಯ ಸ್ವಾಮಿ ಅಣ್ಣ ಮತ್ತೆ ಹೆಂಗಪ್ಪ ಇದು ಬಂತು? ನನ್ನ ಲೈಫಲ್ಲಿ ಈ ಥರ ತಗೊಳ್ಳಲ್ಲ ನಾನು. ಬಿಸಾಕಕ್ಕಾಗಲ್ಲ, ಇದು ಪ್ರೂಫು. ಸರಿ ಬಾ, ಮಧ್ಯಾಹ್ನ ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ. ಅದೇನು ಫ್ರೆಂಡ್ಸ್, ನಮ್ಮನೇಲಿ ಬೇರೆ ಯಾರು ಹೆಣ್ಮಕ್ಳು ಇಲ್ಲ ತಗೊಂಡವ್ರೆ ಅಂತ ಹೇಳೋಕ್ಕೆ. ಇದು ಹೆಂಗೆ ಬಂತು? ಅದು ಈ ಥರ ಡಿಸೈನು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಿಮ್ಮ ಅನಿಸಿಕೆ ಏನು ಫ್ರೆಂಡ್ಸ್? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಾಮಗು ಚೊಟ್ಟಗ ಅಷ್ಟೇ ಮಾಡ್ಕೊಂಡಿದ್ದೆ. ಸಖತ್ತಾಗೈತೆ ಅನ್ನಕ್ಕೆ ಸಾಂಬಾರು. ಅದಕ್ಕೆ ಶಿವ ತಿಂತೀನಿ ಅಂತೂ ಅದಕ್ಕೆ ಬಿಸಿ ಅನ್ನ ಮಾಡ್ತಾ ಇದ್ದೀನಿ. ನಾನ್ಸೆನ್ಸ್ ಫೆಲೋ, ಸ್ವಲ್ಪ ಜಾಗ ಬಿಡಿ. ಏನೋ ಮೆಕ್ಯಾನಿಕ್ ಕೆಲಸ ಮಾಡ್ತವ್ರೆ. ಕೇಬಲ್ ಆಫೀಸಲ್ಲೂ ಇಷ್ಟೊಂದು ಕೇಬಲ್ ಲೈನ್ಗಳು ಅವು ಇವು ಇರಲ್ಲ. ನಿಮಗೆ ಎಲ್ಲಿ ಅನುಕೂಲವಾಗುತ್ತೋ ಅಲ್ಲಿ ಹೊಡ್ಕೊಳ್ಳಿ. ಹೋಗ್ಲಾ? ನಾನು ಹೇಳೋ ಮಾತು ಕೇಳಿಲ್ಲ ಅಂದ್ರೆ ನೀನು ಇರಬೇಡ ಮನೇಲಿ. ಇವರು ಮನೆ ಬಿಟ್ಟು ಹೊರಗಡೆ ಹೋದ್ರೆ ತೊಂದರೆ ಅನುಭವಿಸೋದು ನೀವೇ. ನಾನು ಹೇಳ್ದಾಗ ಕೇಳಬೇಕು, ಒಳ್ಳೆ ಮಗು ಥರ, ಆಯ್ತಾ? ಇಲ್ಲಾಂದ್ರೆ ಕನಕಪುರ ಪಾರ್ಸೆಲ್ಲು, ಉಪ್ಸಾರು ಮುದ್ದೆ ಅಷ್ಟೇ, ಅಲ್ಲಿ ಇನ್ನೇನು ಇರಲ್ಲ. ಯೋಚನೆ ಮಾಡು. ಚಿಕನ್ನು, ಲಿವರು, ಲೆಗ್ಗು, ಹಾಲು, ಮೊಸರು, ಸ್ನ್ಯಾಕ್ಸ್ಗಳು ತಿಂತೀಯೋ, ಉಪ್ಸಾರು ಮುದ್ದೆ ತಿಂತೀಯೋ ಹೇಳ? ನಾನು ಹೇಳ್ದು ಮತ್ತೆ ಕೇಳಿಲ್ಲ ಅಂದರೆ ಕನಕಪುರ ಪಾರ್ಸಲ್ಲಾಗೆ ಉಪ್ಸಾರು ಮುದ್ದೆ ತಿಂತೀಯಾ? ಎಲ್ಲ ಕೆಲಸ ಬರ್ತೈತೆ ಫ್ರೆಂಡ್ಸ್ ಶಿವಾಗೆ. ನನಗೆ ಇನ್ನೊಂದು ಹೆಸರಿದೆ. ಹಾಂ ಅಲ್ಲಿ ಕರೆಕ್ಟಾಗಿರಲಿ. ಅದರಿಂದ ಒಂದು ಸ್ವಲ್ಪ ಮೇಲಕ್ಕೆ ಮಾಡ್ತಿದ್ದೆ ಅಷ್ಟೇ. ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ವಲ್ಲ. ಇಷ್ಟಕ್ಕೆ ನೀನು ದೊಡ್ಡ ಕೇಬಲ್ ಮ್ಯಾನ್, ವೈರ್ ಮ್ಯಾನ್ ಅಂತಾನಾ? ಅಲ್ಲಿ ಕಿತ್ತಲ್ಲ ಅನ್ಸೋಕ್ಕೆ ವೈರ್ ಬೇಕಾ ಎಕ್ಸ್ಟ್ರಾ? ನಂಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ನನ್ನ ನಿದ್ದೆ ಹಾಳು ಮಾಡ್ಬಿಟ್ಟು ಇವಾಗ ನೆಮ್ಮದಿಯಾಗಿ ಮನಿಕೊಂಡಿದ್ಯಾ? ಎದ್ದಳು. ಯಾಕೋ ನನ್ನ ನಿದ್ದೆ ಹಾಳು ಮಾಡ್ಬಿಟ್ಟು ನೀನು ನೆಮ್ಮದಿಯಾಗಿ ಮಲಗಿ. ಎದ್ದಳು. ನೀನು ಹೆಂಗೆ ಕುಯ್ ಅಂತ ಎಬ್ಬರಿಸ್ತೀನಿ ನಮ್ಮನ್ನ. ನಾನು ಹಂಗೆ ಮಾಡ್ತೀನಿ. ಕುಯ್. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಎದ್ದಳು ನನ್ನ ನಿದ್ದೆ ಹಾಳು ಮಾಡ್ತೀನಿ. ಎದ್ದಳು ನನ್ನ ನಿದ್ದೆ ಹಾಳು ಮಾಡ್ತೀಯಾ? ಒಂದು ತಿಂಗಳಾಗ್ತಾ ಬಂತು ಮನೆಗೆ ಬಂದು, ಇನ್ನೂ ರಾತ್ರಿ ಎಲ್ಲ ಕುಯ್ ಅಂತಾನೆ ನಿದ್ದೆ ಕೊಡ್ತೀರಾ? ಎದ್ದಳು. ಹಾಂ, ನಮ್ಗೂ ಹಂಗೆ ತಾನೇ ಡಿಸ್ಟರ್ಬ್ ಆಗೋದು ರಾತ್ರಿಯಲ್ಲಿ. ಓಕೆ ಫ್ರೆಂಡ್ಸ್, ಈಗ 3 ಗಂಟೆ ಆಗ್ತಾ ಬಂತು. ಈಗ ನೀರು ಕಾಯಿಸ್ಬೇಕು. ನಮ್ಮ ಮನೆ ಕೊಳಕನಿಗೆ ಯುಗಾದಿಗಿಂತ ಮೊದಲೇ ಸ್ನಾನ ಮಾಡಿಸ್ತೀವಿ ಫ್ರೆಂಡ್ಸ್. ಯುಗಾದಿ ಹಬ್ಬದಲ್ಲಿ ಬಿಸಿ ಆಗಿಬಿಡ್ತೀವಿ, ನೀಟಾಗಿ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಶಿವ ಕಾಯಿಸು ಇವತ್ತು ಸೋಪ್ ಪುಡಿ ಹಾಕಿ ಅದ್ದಿ ಎತ್ತಾನ ಬಿಸಿನೀರಲ್ಲಿ ಬಾಯ್ಲರ್ ಕೋಳಿ ಥರ ಆಗ್ಬಿಡ್ಬೇಕು. ನೀರಲ್ಲಿ ಅದಿರ ಬಾಯ್ಲರ್ ಕೋಳಿ ಥರ ಇವನು. ಅದಕ್ಕೆ ಫ್ರೆಂಡ್ಸ್ ಇವತ್ತೇ ಅವನಿಗೆ ಸ್ನಾನ ಮಾಡಿಸ್ಬೇಕು. ಟಾಮಿಗೆ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಿಲ್ಲ ಫ್ರೆಂಡ್ಸ್, ಭಯ ಆಗ್ತಿದೆ. ಮತ್ತು ನಾನು ಪಾರ್ಲರ್ಗೆ ಹೋಗ್ಬೇಕು ಫ್ರೆಂಡ್ಸ್. ಜಾತ್ರೆಗೂ ನಾನು ಇಬ್ಬರು ಮಾಡಿಸಿಲ್ಲ. ಅದಕ್ಕೆ ನೀರು ಚೆನ್ನಾಗಿ ಕಾಯ್ದದೆ. ಶಿವಾಗೆ ವೇಟಿಂಗ್ ಫ್ರೆಂಡ್ಸ್ ಅವನಿಗೆ ಸ್ನಾನ ಮಾಡ್ಸೋಕ್ಕೆ. ತಪ್ಪಿಸ್ಕೊಂಡು ಹೋಗೋದಲ್ಲ ಕಳ್ಳ. ಐತೆ ಇವತ್ತು ಕಾದೈತೆ ನಿನಗೆ. ನಮ್ಮ ಒಲೆ ನೋಡ್ಬಿಟ್ಟು ಒಬ್ರು ಸಿಸ್ಟರ್ ಹೇಳಿದರು, ಮಣ್ಣೆಲ್ಲ ಹಾಕಿ ನೀಟಾಗಿ ಒಲೆ ಕಟ್ಕೋಬೋದಲ್ಲ ಅಂತ. ಏನೇನೋ ನೀವು ಟಿಪ್ ಹೇಳ್ತಿದ್ದೀರಾ ಫ್ರೆಂಡ್ಸ್, ಅದನ್ನೆಲ್ಲ ಟ್ರೈ ಮಾಡಿ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ತೆಂಗಿನ ಮರ ಇಲ್ಲೇ ಇರೋದ್ರಿಂದ ತೆಂಗಿನಕಾಯಿ ಗರಿಗಳು ಬೀಳ್ತಾ ಇರ್ತವೆ. ಅದಕ್ಕೆ ಪಾತ್ರೆನೂ ಜಜ್ಜಿ ಒಲೆನೂ ಚೂರಾಗೈತೆ. ಅದಕ್ಕೆ ಇಟ್ಕೆ ಕಲ್ಲನ್ನ ಈ ಥರ ಜೋಡಿಸ್ಕೊಂಡಿರೋದು. ಎಲ್ಲ ಟ್ರೈ ಮಾಡಿಬಿಟ್ಟು ಫೈನಲಿ ಏನು ವರ್ಕ್ ಆಗಲ್ಲ ಅಂತ ಬಿಟ್ಟಿರೋದು ಫ್ರೆಂಡ್ಸ್. ಇವಾಗ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾ? ಸಂಜೆ ಆಯ್ತಲ್ಲ. ಶಾಂಪು ಅಲ್ಲೇ ಐತೆ, ಜಗ್ಗು ಎಲ್ಲ ಅಲ್ಲೇ ಐತೆ. ಹೆಂಗ್ಲಾ ಅಡುಗೆ ಮನೇಲಿ ಇಕ್ಕಿದ್ದೀನಿ ಎಲ್ಲ. ಹಿಡ್ಕೊ ಕೋಳಿ ಬರೀನ ಹಿಡ್ಕೊ. ದೃಷ್ಟಿ ಮಾಡಬೇಡಪ್ಪಿ, ಕಷ್ಟಪಟ್ಟು ದಪ್ಪ ಮಾಡಿದ್ದೀನಿ ಅವನ್ನ. ಟೋಟೋಸ್ ಶಾಂಪೂಸ್ ಬ್ಯೂಟಿಪೂರ ಏನು ಹಂಗೆ ಇಟ್ಕೊಂಡು ಇದೆಯಾ? ಅವ್ನಿಗೊಂದು ಗತಿ ಕಾಣಿಸ್ತೀಯ. ಏನ್ ಹಾಕ್ಲಿಪ್ಪಿ? ನೀರೇ ಬೆರೆಸ್ಕೊಂಡಿಲ್ಲ ಇನ್ನ. ಸಾಕಲ್ಲ? ಇನ್ನೊಂಚೂರು ಹಾಕ್ಬಿಡ್ತೀನಿ ಗಮ್ ಅನ್ಲಿ. ಸಾಕು. ಈ ಕಡೆ ಬೇಕಾತ ಚೋಟು. ಇಸ್ಕೊತಾವನೆ. ಮಕ್ಕಕ್ಕೆ ಹಾಕ್ಬೇಡ, ಫಸ್ಟ್ಗೆ ಮೈಯೆಲ್ಲ ಉಜ್ಬಿಟ್ಟು ಲಾಸ್ಟಲ್ಲಿ ಮಕ್ಕಕ್ಕೆ ಹಾಕು.
ಆಗೋಯ್ತು ಚುಚ್ಚು ಚುಚ್ಚು ಚುಚ್ಚು. ಏನು ಮಾಡಲಿ ನಾನು ಏನು ಹೇಳಲಿ. ಹಬ್ದಲ್ಲಿ ಗಮ ಗಮ ಅನ್ಬೇಕು ತಾನೇ. ತಾಮು ತರ ಆಗ್ಬೇಕು ಅಂತಿದ್ದೇನು. ಉಯಿಸ್ಕೊತಾನೆ ಪರವಾಗಿಲ್ಲ, ಅಳಲ್ಲ. ಚೋಟಿ ಮಧ್ಯಾಹ್ನನೇ ಕಾಯಿಸ್ತಾನೆ. ನೀನು ಬರೋಸಲ್ಲೇ ಒತ್ತು ಮುಡ್ಗೋಯ್ತು, ನಾನೇನು ಮಾಡುವೆ ಬಿಡು. ಅವನೇನು ಜೂಲಿ ಇಲ್ಲಲ್ಲ, ಒಣಗೋಯ್ತಾನೆ. ಆಗೋಯ್ತು ಮಗನೇ, ಆಗೋಯ್ತು. ಕಚ್ಚಲ್ಲ ಹಾಕಪ್ಪಿ, ಅವನಂಗೆ ಒದ್ದಾಡ್ತಾನೆ ಅಷ್ಟೇ. ನೀನು ಉಜ್ಜು ಚೆನ್ನಾಗಿ, ಆಮೇಲೆ ನಾನು ಪರ ಬಗ್ಗಿಸ್ತೀನಿ ಜಗ್ಗಲ್ಲಿ. ಆಗೋಯ್ತಿರು ಮಗನೇ, ಆಗೋಯ್ತು. ಪಳ ಹೊಳಿತಾನೆ ಚೋಟು. ಈಗ ಉಟ್ಕೊಳಕ ಹೋದ್ಸಲ ಸರಿಯಾಗಿ ಉಯಿಸ್ಕೊಂಡಿಲ್ಲ, ಶಿವ ಬಾಯಿ ಬಿದ್ದು ಬಿಟ್ಬಿಡ್ತು. ಬಗ್ಸ್ಲೇ ಕ್ಲೀನ್ ಕೃಷ್ಣಪ್ಪ ಆಗೋದ ಚೋಟಪ್ಪ. ಆಗೋಯ್ತು ಇರೋ ಚೋಟು. ಬಿಡಬೇಡ, ಮಣ್ಣಲ್ಲಿ ಒದ್ದಾಡ್ಬಿಡ್ತಾನೆ. ಮನೆ ಒಳಗೇನೆ ಲಾಕ್ ಮಾಡ್ಬೇಕು ಇವನ್ನ. ಕಿವಿ ಒರ್ಸೋಪಿ, ಕಿವಿ ಅದ್ರ ನೀರು ಜಾಸ್ತಿ ಇರ್ತಿದೆ. ಅಲ್ಲ, ಇವನ ಪ್ರಕಾರ ನನಗೆ ಒರ್ಸಕ್ ಬರಲ್ಲ ಅಂತನಾ? ಅವನೇ ಒರ್ಸ್ಕೊತವನೆ. ಒರ್ಸ್ತೀನಿ ಬಾರ್ಲ. ಹೆಂಗೆ ಫ್ರೆಂಡ್ಸ್ ಇವನ್ ಕತೆ? ಅವನೇ ಒರ್ಸ್ಕೊತಾನೆ. ಅದ್ರಲ್ಲೇ ಒರ್ಸ್ಕೊ. ಆಯ್ತು, ಒರ್ಸ್ಕೊ. ಒರ್ಸ್ಲಾ ಕಿವಿ ಅಲ್ಲ. ಸೋಫಾ ಮೇಲೆ ಒರ್ಸಕ್ ಹೋಗ್ತಾವನೆ. ಇದು ಭರತನಾಟ್ಯ. ದಿತ್ತಿತ್ತೈ ಜಿಗಿದಿತ್ತೈ ದಿತ್ತಿತ್ತೈ. ನಾಗಿಣಿ ಆಗ್ಬಿಟ್ಟವನ ಇವನು. ಸ್ನಾನ ಮಾಡ್ಕೊಂಡ್ರ ಉರುಳು ಸೇವೆ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದ ಅನಿಸ್ತೈತೆ. ಅದಕ್ಕೆ ಸೋಫಾ ಬೇರೆ ಫುಲ್ ಉರುಳು ಸೇವೆ. ಓಕೆ ಫ್ರೆಂಡ್ಸ್, ನಾನು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಬರೀ ಸನ್ಸ್ಕ್ರೀನ್ ಮಾತ್ರ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಪಳ ಹೊಳಿತಾ ಇದ್ದೀನಿ. ಈಗ ನಮ್ಮ ಪರ್ಸನ್ನು ರೆಡಿ ಮಾಡ್ಕೊಂಡು ನಾನು ಪಾರ್ಲರ್ ಹೊಟ್ಟಿದ್ದೀನಿ. ಡ್ರಾಪ್ ಕೊಡ್ತೀರಾ ನೋಡಿ ಫ್ರೆಂಡ್ಸ್. ಅದೇ ಆ ಪಿನ್ನು ಇನ್ನು ನನ್ನ ತಲೆಯಲ್ಲಿ ಹಂಗೆ ಹೊಳಿತೈತೆ. ಅದು ಯಾವ ಪಿನ್ನು, ಹೆಂಗ್ ಬಂತು, ಏನ್ ಕತೆ? ನೀನ್ ತಂದಿದ್ದ ಮತ್ತೆ ಯಾಕಪ್ಪ ಮುಚ್ಚಿಕೊಂಡಿದ್ದೆ ಇಷ್ಟ ದಿನ? ಇದು ನಾನ್ ನಂಬಲ್ಲ ಫ್ರೆಂಡ್ಸ್. ಯಾವಾಗ ತಂದಿತ್ತಂತೆ, ಮುಳುಗಿತ್ತಂತೆ. ನನ್ ಗಂಡ ಒಂದು ಸೂಜಿ ತರಕ್ಕೂ ಹಿಂದೆ ಮುಂದೆ ನೋಡು. ಯಾವಾಗ ಹೇಳಿದಪ್ಪ? ಸರಿ ಹೇಳಿದೆ ಅನ್ಕೋ, ಅವತ್ ಯಾಕೆ ಕೊಟ್ಟಿಲ್ಲ? ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಯಾವ್ದೋ ಹೆಂಗಸಿನ ಪಿನ್ ಅದು ಮಿಸ್ ಆಗಿ ಶಿವ ಜೇಬಲ್ ಬಂದೈತೆ. ಒಪ್ಕೊಬಿಟ್ಟ ಕಪ್ಪಿ. ಮಳೆ ಬರಂಗೈತೆ, ಡ್ರಾಪ್ ಕೊಡಪ್ಪಿ. ಓಕೆ ಫ್ರೆಂಡ್ಸ್, ಮಳೆ ಬಂದು ಶಿವ ಬಟ್ಟೆ ಎತ್ತಿಕ್ಬೇಕು ಒಣಗಾಕಿರೋದನ್ನ. ಬನ್ನಿ ಫ್ರೆಂಡ್ಸ್, ಪಾರ್ಲರ್ಗೆ ಹೋಗ್ಬಿಟ್ಟು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಬರೋಣ ಇಬ್ರು ಮಾಡಿಸ್ಕೊಂಡು. ಬೇಸಿಗೆನಲ್ಲಿ ಮೋಡ ಮುಚ್ಕೊಂಡು ಮಳೆ ಬಂದರೆ ಆ ಫೀಲೇ ಬೇರೆ ಫ್ರೆಂಡ್ಸ್. ತಣ್ಣಗೈತೆ ವಾತಾವರಣ ಅಂತೂ. ಎ ಸಿ ರೂಮಲ್ಲಿ ಇದ್ದಂಗೆ ಐತೆ. ಎ ಸಿ ರೂಮ್ ಫೀಲ್ ಗೊತ್ತಿಲ್ಲ, ವಾತಾವರಣನೇ ಫೀಲ್ ಮಾಡಿಸ್ತೈತೆ. ಹೋಗ್ಲಿ ಬಂದ್ಲಿ ಫ್ರೆಂಡ್ಸ್, ಮಳೆ ಸಾಕು. ಬೇಸಿಗೆ ಯಪ್ಪ ಉಸಿರು ಕಟ್ತು ವಾತಾವರಣ. ಒಂದೆರಡು ದಿನ ಚೆನ್ನಾಗಿ ಜಡಿ ಹಿಡ್ಕೊಂಡು ಆಮೇಲೆ ಬಿಸಿಲು ಬರಲಿ, ಪರವಾಗಿಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಪಾರ್ಲರ್ ಓಪನ್ ಆಯ್ತೋ ಇಲ್ಲೋ. ನಾಳೆ ಅಮಾವಾಸ್ಯೆ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತೇ ಇಬ್ರು ಮಾಡಿಸ್ಕೊಳ್ಳೋಣ ಅಂತ. ನಾಳೆ ಕೆಟ್ಟ ದಿನ, ನಾವು ಇಬ್ರು ಸಹ ಮಾಡಿಸ್ಬಾರ್ದು. ಇಲ್ಲಿ ಫ್ರೆಂಡ್ಸ್ ಯಪ್ಪ ಕಪ್ಪು ಮೋಡ, ಪಕ್ಕ ಮಳೆ ಇವತ್ತು. ಮಳೆ ಅಲ್ಲ, ಇವತ್ತು ಬಿರುಗಾಳಿ ಪ್ರವಾಹ ಬಂದ್ರು ನನ್ನ ಪಾರ್ಲರ್ಗೆ ಹೋಗೋದನ್ನ ಯಾರು ತಡೆಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಮನೆಗೆ ಹತ್ರ ಐತಲ್ಲ ಫ್ರೆಂಡ್ಸ್, ಅದೇ ಪಾರ್ಲರ್ಗೆ ಹೋದೆ. ರೆಗ್ಯುಲರ್ ಆಗಿ ಹೋಗೋ ಪಾರ್ಲರ್ಗೆ ಹೋದ್ರೆ ಅದು ಮಾಡಿಸಿ ಇದು ಮಾಡಿಸಿ ಅಂತಾರಲ್ಲ ಅಂದ್ಬಿಟ್ಟು ಇದೇ ಪಾರ್ಲರ್ಗೆ ಹೋದೆ ಫ್ರೆಂಡ್ಸ್. ಇಲ್ಲಿ ಅಷ್ಟೊಂದು ಶೇಪ್ ಸರಿಯಾಗಿ ಕೊಡಲ್ಲ ಅಂತ ಗೊತ್ತು, ಅದು ಟ್ರೈ ಮಾಡೋಣ ಅಂತ ಹೋದೆ. ಈ ಪಾರ್ಲರಲ್ಲಿ ಇಬ್ರು ನನಗೆ ಅಷ್ಟು ನೀಟಾಗಿ ಬರಲ್ಲ ಫ್ರೆಂಡ್ಸ್. ಆದರೆ ಮಳೆ ಬರೋಂಗೈತೆ, ಮತ್ತೆ ಇದು ಹತ್ರ ಐತೆ ನನಗೆ ಪಾರ್ಲರು. ಅದಕ್ಕೆ ನಾನು ಈ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಇವತ್ತು. ಮಳೆ ಜೋರಾಗ್ತೈತೆ ಫ್ರೆಂಡ್ಸ್. ಇವರು ಒಬ್ರು ಕಸ್ಟಮರು ತುಂಬ ಲೇಟ್ ಮಾಡ್ತವ್ರೆ. ನಾನು ಇಬ್ಬರು ಮಾಡಿಸ್ಕೊಂಡು ಓಡೋಗ್ಬಿಡೋನಿ. ಇದನ್ನು ಒಂದೇ ಬಿನ್ಗೆ ನಂದು ಬಿಡು ಪ್ಲೀಸ್, ನೀರು ಹಿಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಥರ ಅಲ್ವಲ್ಲ ಫ್ರೆಂಡ್ಸ್. ಯಾರು ಫಸ್ಟ್ ಬರ್ತಾರೋ ಅವರು ಫೇಶಿಯಲ್ ಏನೋ ಮಾಡಿಸ್ತವ್ರೆ. ಇವ್ರ ಪಕ್ಕ ನನಗೆ ಐಬ್ರೋ ಮಾಡಲ್ಲ ಫ್ರೆಂಡ್ಸ್. 1 hour ಆಯಿತು, ಅವ್ರು ಯಾರಿಗೋ ಏನೋ ಮಾಡ್ತವ್ರೆ. ಯುಗಾದಿ ಹಬ್ಬ ಮುಗಿಸ್ಕೊಂಡು ಕಳಿಸ್ತಾರೆ ಅನಿಸ್ತೈತೆ ನನಗೇನೋ. ಫೈನಲಿ ಐಬ್ರೋ ಆಯಿತು ಫ್ರೆಂಡ್ಸ್, ಚೆನ್ನಾಗಿ ಐಬ್ರೋ ಮಾಡವ್ರೆ. ಆದರೆ ಚೇಂಜು ಇಲ್ಲ ಫ್ರೆಂಡ್ಸ್. ಚೇಂಜ್ ಇಸ್ಕೊಬಂದು ಕೊಡೋಣ ಅಂತ ಹೋಗ್ತಾ ಇದ್ದೀನಿ.
ಇವರಿಬ್ರು ಗ್ಯಾಂಗ್ ಕೂತವ್ರೆ ಮಲಗವ್ರೆ. ಕಚ್ಚಿಗಿಚ್ಬಿಟ್ರೆ ಏನಪ್ಪ ಮಾಡೋದು ಯುಗಾದಿ ಹಬ್ಬದಲ್ಲಿ? ಅದೆಷ್ಟೋ ಇಂಜೆಕ್ಷನ್ ಅಂತೆ. ಮಾದೇಶ್ವರ ಮಳೆನೇ ಬೀಳ್ತೈತೆ. ಈ ಫೋನ್ ಪೇ ಗೂಗಲ್ ಪೇ ಬರೋಕೆ ಮುಂಚೆ ಲೋಟ್ ಎತ್ಕೊಂಡು ಹೋಗ್ಬಿಟ್ಟು ಚೇಂಜ್ ಕೊಡ್ರಿ ಅಂದ್ರೆ ಹಂಗೆ ಕೊಟ್ಬಿಟ್ಟಿರೋರು. ಆದ್ರೆ ಈ ಕಾಲದಲ್ಲಿ ಕೊಡಲ್ಲ ಫ್ರೆಂಡ್ಸ್, ಏನಾರ ತಗೊಂಡ್ರೇನೆ ಚೇಂಜ್ ಕೊಡೋದು. ಅದಕ್ಕೆ ಮನೇಲಿ ಆಲೂಗಡ್ಡೆ ಇರಲಿಲ್ಲ, ಚೆನ್ನಾಗಿದ್ದ ಫ್ರೆಶ್ ಆಗಿ ಆಲೂಗಡ್ಡೆ, ಅದಕ್ಕೆ ಆಲೂಗಡ್ಡೆ ತಗೊಂಡು ಚೇಂಜ್ ತಗೊಂಡೆ. ನಾನು ಐಬ್ರೋ ಮಾಡಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಒಂದು ಹನಿ ಮಳೆನೇ ಬಿದ್ದೋಗೈತೆ ಫ್ರೆಂಡ್ಸ್. ಲೈಟಾಗಿ ಬೀಳ್ತೈತೆ. ಈಗ ಆ್ಯಪಲ್ ಬೇಗ ಹೋಗಿ ಮನೆ ಸೇರ್ಕೋಬೇಕು. ಜೋರಾಯ್ತಂದ್ರೆ ಇನ್ನೂ ಲೇಟಾಗಿ ಬಿಡ್ತೈತಿ, ಇಲ್ಲೇ ಎಲ್ಲರೂ ಸೇರ್ಕೋಬೇಕಾಗ್ತೈತೆ. ಮಳೆ ಬೀಳ್ತಾ ಇರೋದಕ್ಕೆ ಫ್ರೆಂಡ್ಸ್ ಮಣ್ಣೆಲ್ಲ ಗಮ್ ಅಂತೈತೆ. ನನಗೆ ಸ್ಮೆಲ್ ಇಷ್ಟ, ಎಷ್ಟು ಇಷ್ಟನೋ. ಎಲ್ಲರೂ ಹೋಗಿ ಮಣ್ಣು ಅಂತಾರಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ನನಗೆ ಮಣ್ಣು ತಿನ್ನೋಕೆ ಇಷ್ಟ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಫ್ರೆಂಡ್ಸ್ ನಾನು ಎಂಥ ದಡ್ಡಿ ನೋಡಿ ಫ್ರೆಂಡ್ಸ್, ಮಳೆ ಬೀಳ್ತೈತೆ. 50 ರೂಪಾಯಿ ಚೇಂಜಲ್ಲಿ ನಾನು ಆಲೂಗಡ್ಡೆ ತಗೊಳ್ಳೋ ಬದಲು ಹಾಲು ಬಿಸ್ಕೆಟ್ ತಂದು ಕಾಫಿ ಮಾಡ್ಕೊಂಡು ಕುಡಿಬೇಕು ತಾನೆ. ಅಯ್ಯೋ ತಲೆನೇ ಓಡಲ್ಲ. ಮದುವೆ ಆದಮೇಲೆ ಗಂಡ ನಮ್ಮನ್ನು ಹೆಂಗೆ ಬದಲಾಯಿಸ್ಬಿಡ್ತಾರಲ್ಲ ಫ್ರೆಂಡ್ಸ್. ನಮಗಂತ ನಾವೇನು ತಗೊಳಕ್ಕಾಗಲ್ಲ. ಸಂಸಾರ ಅಂತ ಯೋಚನೆ ಮಾಡಿ ಹಿಂಗಾಗಿದ್ದೀನಿ. ಹೆಣ್ಮಕ್ಳ ಕಷ್ಟ ನಿಮ್ಗೇನು ಗೊತ್ತು? ಫೋನ್ ಪೇ ಮಾಡು ಒಂದೇ ಅಪ್ಪಿ. 500 ರೂಪಾಯಿ ಎತ್ಕೊಂಬಂದಿಲ್ಲ ನಿನ್ ಕಾಣ್ತಿಲ್ಲ. ಅದು ನಿನ್ಗೆ ಮಾನ ಮರದಿ ಹೋಗೋ ಪರಿಸ್ಥಿತಿ ಇದು. ನೀನು ಮುಖ ಮುಚ್ಕೊಂಡು ಓಡಾಡಬೇಕು. ಹೆಂಡತಿಗೆ ಒಂದು ಫೋನ್ ಪೇ ಯೂಸ್ ಮಾಡೋಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ, ನೀನೆಂತ ಗಂಡ ಅಂದ್ಬಿಟ್ಟು ನಾನು ನಾಚಿಕೆ ಪಡಬೇಕು. ನನ್ನ ಬಂದು 50 ರೂಪಾಯಿಗೆ ಚೇಂಜ್ ಇಸ್ಕೊಳ್ಳೋಕೆ ಹೋಗ್ತಾ ಇಲ್ವೇ? ನಂಗೆ ಸುಸ್ತೇ ಆಗೋಯ್ತು ಫ್ರೆಂಡ್ಸ್. ಏನು ಲವ್, ಏನು ಪ್ರೀತಿ, ಗಮ್ಮಂತವನೇ ಸ್ನಾನ ಮಾಡ್ಕೊಂಡು ಅಂದ್ಬಿಟ್ಟು ಟಾಮಗ್ನ ಹಗ್ಗು ಕೊಡ್ತಿರೋದು. ಬೇರೆ ದೇಶಗಳಲ್ಲಿ ಯುದ್ಧ ಆದ್ರೂ ಟೈಮಿಂಗ್ಸ್ ಇರುತ್ತೆ ಫ್ರೆಂಡ್ಸ್, ಇಷ್ಟೊತ್ತಕ್ಕೆ ನಿಂತೋಗ್ತೈತೆ ಅಂತ. ಇವರು ಯಾವಾಗ ಸ್ಟಾರ್ಟ್ ಆಗ್ತೈತೆ ಯಾವಾಗ ಎಂಡ್ ಆಗ್ತೈತೆ ಗೊತ್ತೇ ಆಗಲ್ಲ. ಓಕೆ ಫ್ರೆಂಡ್ಸ್, 4 ಮೊಟ್ಟೆ ತರಿಸ್ದೆ ಅವ್ರಿಗೆ. ಇದು ಮೊಟ್ಟೆ ಅನ್ನ ಕ್ಯೂಚ್ ಹಾಕ್ತೀನಿ, ಟಾಮಗು ಚೊಟ್ಟುಗು ಮತ್ತು ನಮಗೆ ಇಬ್ಬರಿಗೆ 2, ಅವರಿಬ್ಬರಿಗೂ 2, ನಮ್ಮಿಬ್ಬರಿಗೆ 2, 4 ಮೊಟ್ಟೆ ಮುದ್ದೆಗಿಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ಸಾರಿಗೆನೇ, ಯಾಕಂದರೆ ನಂದು ಸ್ಕಿನ್ ಕೇರ್ ಐತಲ್ಲ ಇವತ್ತು, ಅದಕ್ಕೆ ಅದೇ ಸಾರಿಗೆನೇ ಮಾಡ್ತಾಯಿದ್ದೀನಿ ಮುದ್ದೆನ. ಶಿವ ಅಡ್ಜಸ್ಟ್ ಮಾಡ್ಕೊಂಡು ತಿಂತೈತೆ ಅಂದ್ಬಿಟ್ಟು. ಇಲ್ಲಿ ಇಷ್ಟು ಸಾರು ಐತೆ, ಮತ್ತು ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಆಗೈತೆ ಫ್ರೆಂಡ್ಸ್. ಶಿವಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೋಸ್ಕರ ಮತ್ತೆ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನೇನು ತರಿಸ್ಕೊಂಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ತರಕಾರಿಗಳು, ಹೂವುಗಳು, ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಸ್ಟಾಕಾಗಿ ತಂದಿಟ್ಕೊಂಡಿದ್ದೀನಿ. ಆಗಾಗ ಬಟಾಣಿ ಇರಲಿಲ್ಲ ಫ್ರೆಂಡ್ಸ್, ಒಣ ಬಟಾಣಿನೂ ಇರಲಿಲ್ಲ. ಪಲಾವು ಫೈನಲಿ ತಿಂತೀನಿ ಹಬ್ಬಕ್ಕೆ ಮಾಡೋದು ಶಿವ ಒಪ್ಕೊಂತು ಫ್ರೆಂಡ್ಸ್. ಇಲ್ಲಿ ಬಟಾಣಿ ಶುಕ್ರವಾರ ಮಾಡ್ತೀನಿ. ಮಾಮೂಲಿ ಡ್ರೈ ಫ್ರೂಟ್ಸು, ಏನಾರ ಸ್ವೀಟ್ ಮಾಡೋಣ. ಒಬ್ಬಟ್ಟು ಮಾಡ್ತೀನಲ್ಲ ಫ್ರೆಂಡ್ಸ್, ಒಬ್ಬಟ್ಟು ಮಾಡ್ತೀನಿ ಫ್ರೆಂಡ್ಸ್. ಈ ಸಲ ಚೆನ್ನಾಗಿ ಬರಬೇಕು, ಆ ಥರ ಮಾಡ್ತೀನಿ. ಮೈದಾ ಅರ್ಧ kg, ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್, ಜಾಸ್ತಿ ತಿನ್ನಲ್ಲ. ಏನಿಲ್ಲ, ಮಾಡಕ್ಕೆ ಬಂದ್ರೆ ತಿನ್ನಕ್ಕೆ, ನೆಟ್ಟಾಗಿ ಮಾಡಿದ್ರೆ ತಿನ್ಬೋದು. ಅದಕ್ಕೆ ಆಯ್ತಂತ ಗಂಡಪ್ಪ ಹೇಳಲಿಲ್ಲ ವಿಷಯನ. ಸೊ ಸ್ಯಾಡ್, ಅಡುಗೆನೇ ಆಗೋಯ್ತು. ಹಂಗಾಗಿ ಕಾಫಿನ ಬೆಳಗ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೇಳೋದಿಲ್ಲ ಫ್ರೆಂಡ್ಸ್, ನನ್ನ ಗಂಡ ಸುಮ್ಮನೆ ತಂದಿಟ್ಬಿಟ್ಟು ಮೊಸರು ಮೊಟ್ಟೆ ತಂದು ಮೊಸರು ತಂದ್ರೆ ಅವರಿಬ್ಬರು ಯಾವ್ದು ತಿಂತಾರೆ ಯಾವ್ದು ಬಿಡ್ತಾರಪ್ಪಿ. ಎಣ್ಣೆ ಫ್ರೆಂಡ್ಸ್, ಒಬ್ಬಟ್ಟಿಗೆ ಕಡಲೆ ಬೇಳೆ ಫ್ರೆಂಡ್ಸ್. 1/4 kg ಕೇಳಿದ್ರೆ ಅರ್ಧ kg ತಂದಿದ್ಯಾ ಅಂದರೆ 1 kg ಬೇಕಂದ್ರೆ ನಾನು ಅರ್ಧ kg ಕೇಳಬೇಕು. ಬೆಲ್ಲ ಫ್ರೆಂಡ್ಸ್, ಏಲಕ್ಕಿ, ಹಂಗೆ ಒಬ್ಬಟ್ಟಿಗೆ ಸೋಪ್ ಹಾಕ್ತಿದ್ದೀನಿ ಅನ್ಕೊಂಡ್ರ? ಇಲ್ಲ ಫ್ರೆಂಡ್ಸ್, ಶಿವಾಗೆ ನಾನು ಸೊಪ್ಪು ತಂದಿದ್ದೀನಿ, ಶಿವನು ತಂದ್ಬಿಟ್ಟೈತೆ. ಇಟ್ಸ್ ಓಕೆ, ಸೋಪ್ ಏನು ಕೊಡ್ತಾವಲ್ಲ, ನೆಕ್ಸ್ಟ್ ಟೈಮ್ ಹಾಕೋಬೋದು. ಫೈನಲಿ ಒಬ್ಬಟ್ಟು ಸಾಮಾನುಗಳು ಬಂತು ಫ್ರೆಂಡ್ಸ್. ಪಲಾವ್ ಸಾಮಾನುಗಳು ರೆಡಿ ಆಗೈತೆ, ಹೂವುಗಳು ರೆಡಿ ಆಗೈತೆ. ಡೂಮ್ ಅಂತ ಯುಗಾದಿನ ಸ್ಟಾರ್ಟ್ ಮಾಡ್ತಿರೋದೆ. ನಮಗೆ ಫಸ್ಟ್ ಹಬ್ಬನೇ ಯುಗಾದಿ ಅಲ್ಲ ಫ್ರೆಂಡ್ಸ್, ಗ್ರ್ಯಾಂಡು ಹಿಂದೂಗಳಿಗೆ. ಹಾಗಾಗಿ ಒಬ್ಬಟ್ಟು ಪಲಾವು ಇಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಅವೆಲ್ಲ ಮಾಡ್ಕೊಂಡಿದ್ದೀನಿ. ಏನೇನು ಆಗ್ತಿದೆ ಏನು ಕತೆ, ಹಬ್ಬದ ದಿನ ಕಾದು ನೋಡುವ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ವರ್ಷದ ಮೊದಲನೇ ಮಳೆಯಲ್ಲಿ ಚೋಟುಗುನು ಇವನು ಫಸ್ಟ್ ಟೈಮ್ ಹುಟ್ಟಾಗಿಂದ ಮಳೆ ನೋಡ್ತಾ ಇರೋದು. ಎಕ್ಸೈಟ್ ಆಗ್ಬಿಟ್ಟವನೇ. ಇವರಿಬ್ಬರಿಗೆ ಅನ್ನ ಮೊಟ್ಟೆ ಕ್ಯೂಚ್ ಹಾಕಿದ್ದೀನಿ ಫ್ರೆಂಡ್ಸ್, ಮೊಟ್ಟೆ ಬೇಯಿಸ್ಬಿಟ್ಟು. ಅವ್ನಿಗೆ ಫೇವ್ರೆಟ್ ಚೋಟುಗನ್ಗೆ ಈ ಥರ ಐಟಮ್ ಅಂದರೆ ಬಕ್ಕ ತಿಂತವನೇ. ಇವನು ತಟ್ಟೆಲಿ ಬಂದು ಖಾಲಿ ಮಾಡ್ತಾನೆ. ನೆಕ್ಸ್ಟು ಇವನು ಮಳ್ಳಂತರ ಇಷ್ಟಿಷ್ಟು ತಿಂತಾನೆ. ಬೇಗ ತಿನ್ನೋ ಅವ್ನು ಬರ್ತಾನೆ. 1 ಸೆಕೆಂಡಲ್ಲೇ ಬಂದ ಸ್ಟಾರ್ಟ್ ಆಗ್ತೈತಿ ಇವಾಗ. ಇನ್ನೇನು ಫೈಟು? ಸುಮ್ಮನೆ ಚೋಟ ಅವ್ನು ತಿನ್ಲಿ. ನೀನು ತಿಂದಿದ್ಯಾ ತಾನೆ? ನಡಿ ನಿನ್ ತಟ್ಟೆ ಕಡೆ. ಇದು ನಮ್ಮ ಕತ್ತಲೆ ಮನೆಯ ಅಡುಗೆ ಫ್ರೆಂಡ್ಸ್. ಬಿಟ್ಟರೆ ಬಿಸಿ ಮುದ್ದೆ ತಿಂತಾನೆ ಇವನು. ತಗೊಳ್ಳಿ, ಕರೆಂಟ್ ಬರೋವರೆಗೂ ಕಾಯೋಕ್ಕಾಗಲ್ಲ. ಅರ್ಧವರಿಂದ ಕಾಯ್ದಿದ್ದಾಯ್ತು. ಬಿಸಿ ಮುದ್ದೆ ತಣ್ಣಗ ಹೋಗ್ತೈತೆ, ತಿನ್ನಿ.
ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಕಾಯ್ದು ಸಾಕಾಯ್ತು ಅಲ್ಲ, ಟೈಮೇ ಸಿಕ್ಲಿಲ್ಲ ನನಗೆ ಫೇಸ್ ಪ್ಯಾಕ್ ಹಾಕೊಳ್ಳೋಕೆ. ಫೈನಲಿ ನಾವು ಹಬ್ಬಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳುವ ಸಮಯ ಫ್ರೆಂಡ್ಸ್. ನಾನು ಕಾಫಿ ಪುಡಿದು ಹಾಕೋತಿದ್ದೀನಿ ಫ್ರೆಂಡ್ಸ್. ಆರೆಂಜ್ ಸಿಪ್ಪೆ ಒಣಗಿಸಿದ್ನಲ್ಲ ಫ್ರೆಂಡ್ಸ್, ಅದ್ರದ್ದೇ ಹಾಕೊಳ್ಳೋಣ ಅನ್ಕೊಂಡೆ. ಮತ್ತೆ ಹಳೆ ಸಿಪ್ಪೆ ಪುಡಿನೂ ಐತೆ, ಆದರೆ ಇವಾಗ ಕ್ವಿಕ್ ಆಗಿ ರಿಸಲ್ಟ್ ಬೇಕಲ್ಲ ಫ್ರೆಂಡ್ಸ್. ನಾಳೆಯಿಂದಾನೇ ಹಬ್ಬ ಅಲ್ಲ, ಅದಕ್ಕೆ ಕಾಫಿ ಪುಡಿ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆ ಇನ್ನೊಂದು ಕೆಲವೊಂದು ಐಟಮ್ಸ್ ತಗೋತೀನಿ. ಎಲ್ಲ ಮಿಕ್ಸ್ ಮಾಡಿ ಹಚ್ಚಿದ್ರೆ ಹಬ್ಬದಲ್ಲಿ ಪಳ ಮನೆ ಕೆಲಸ ಮಾಡೋಕ್ಕೆ. ಇಲ್ಲಿ ಫ್ರೆಂಡ್ಸ್, ಇದು ಬ್ರೂ ಫ್ರೆಂಡ್ಸ್. ನೆನ್ನೆ ಓಪನ್ ಮಾಡಿದ್ದೆ, ಗಟ್ಟಿಯಾಗ್ಬಿಟ್ಟಿದೆ. ಗಾಳಿಗೆ ಬಿಟ್ರೆ ಹಿಂಗೆ ಆಗೋದು. ಬ್ರೂ ಪುಡಿ ಫ್ರೆಂಡ್ಸ್, ಕಾಫಿ ಪುಡಿ ಆದರೂ ತಗೋಬೋದು. ಕಾಫಿ ಪುಡಿ, ಆಮೇಲೆ ಮೊಸರು 1 ಸ್ಪೂನ್ ಅಷ್ಟು, ಕಡಲೆ ಹಿಟ್ಟು 1 ಸ್ಪೂನ್ ಅಷ್ಟು. ಇದು ಸಂತೆಲ್ ತಂದಿರೋ ಅರಿಶಿನ ಫ್ರೆಂಡ್ಸ್, ಪ್ಯೂರ್ ಅರಿಶಿನ ತೊಗೊಂಡಿದ್ದೀನಿ. ಇವಿಷ್ಟು ನಮ್ಮ ಐಟಮ್ಗೆ ಬೇಕಾಗಿರೋದು ಫ್ರೆಂಡ್ಸ್. ಫೇಸ್ ಪ್ಯಾಕ್ಗೆ ಇನ್ನೊಂದು ಐಟಮ್ ಆ್ಯಡ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಫೇಸ್ ಪ್ಯಾಕು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ಮಾತ್ರ ಇದಕ್ಕಿನ್ನ ನೀರಿನ ಅವಶ್ಯಕತೆ ಬೇಕು ಅಂತಂದರೆ ರೋಸ್ ವಾಟರ್ ಹಾಕೋಬೋದು, ನೀರಾರು ಹಾಕೋಬೋದು, ಹಾಲಾರ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮೊಸರು ಬದಲು. ನನಗೆ ಹಾಲು ಮೊಸರು 2 ಇತ್ತು ಮನೆಯಲ್ಲಿ. ಮೊಸರು ಪ್ಯಾಕೆಟ್ ಓಪನ್ ಇತ್ತು, ಹಂಗಾಗಿ ಇದನ್ನೇ ಹಾಕ್ಕೊಬಿಟ್ಟೆ. ಹಾಲು ಬೇರೆ ಯಾರಕ್ಕೆ ಓಪನ್ ಮಾಡಿ ಇಡೋದು, ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡಿಬೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾವು ರೋಸ್ ವಾಟರ್ ಹಾಕೊಳ್ವಾ. ರೋಸ್ ಥರ ಆಗ್ತೈತೆ ಫ್ರೆಂಡ್ಸ್ ನಮ್ಮ ಫೇಸು. ಇದು ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಈ ಥರ ಕಲರ್ ಬರ್ತೈತೆ ಫ್ರೆಂಡ್ಸ್. ಇದನ್ನ ಹಚ್ಕೊಳ್ಳೋದಷ್ಟೇ. ಮುಖ ಚೆನ್ನಾಗಿ ಡಿಟರ್ಜೆಂಟ್ ಹಾಕಿ ತೊಳೆದ್ಬಿಟ್ಟು ನಾನೊಂದು ಕ್ಲಿಪ್ ತಗೋಬೇಕು ಫ್ರೆಂಡ್ಸ್. ನಮ್ಮ ಹತ್ರ ಆಲ್ರೆಡಿ ಇದೆ ಫ್ರೆಂಡ್ಸ್. ಇದು ಆಲ್ ಇನ್ ಒನ್ ಅಂತ. ಚಳಿಗಾಲದಲ್ಲಿ ಕಿವಿಗೆ ಇದಾಗಿ ಯೂಸ್ ಆಗ್ತಿದೆ, ಫ್ಯಾಷನ್ ಥರನೂ ಆಗ್ತಿದೆ. ಈಗ ಇಂಥ ಟೈಮಲ್ಲಿ ನಮಗೆ ಈ ಥರ ಯೂಸ್ ಆಗ್ತಿದೆ ಫ್ರೆಂಡ್ಸ್. ನಾನು ಕ್ಲಿಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಹಿಂದಕ್ಕೆ ಹಾಕ್ಕೊಂಡ್ರೆ ಇದೇ ಕೂದಲಲ್ಲಿ ಹಿಂದಕ್ಕೆ ಹೋಗ್ತಿದೆ. ಯಾಕೆ ನಾವು ಇರೋದನ್ನು ಈ ಥರ ಯೂಸ್ ಮಾಡಬೇಕು, ಅದಿಲ್ಲ ಇದೇನೋ ತಲೆ ಕೆಡಿಸ್ಕೊಬಾರ್ದು. ಈಗ ಅಪ್ಲೈ ಮಾಡ್ಕೊಳ್ವಾ ಫ್ರೆಂಡ್ಸ್. ದಿಸ್ ಇಸ್ ದ ಬೆಸ್ಟ್ ಫೇಸ್ ಪ್ಯಾಕ್ ಫ್ರೆಂಡ್ಸ್ ಇನ್ ಮೈ ಲೈಫು. ಬೆಳಗ್ಗೆ ಅಷ್ಟಲ್ಲಿ ಫಾರಿನ್ ಗರ್ಲ್ ಅಂದ್ಕೊಳ್ಳಿ. ಹಂಗಿದ್ರೆ ಯಾಕೆ ಬ್ಲ್ಯಾಕ್ ಆಗಿದ್ದೀರಾ ಅಂತ ಇದ್ದೀರಾ ಫ್ರೆಂಡ್ಸ್. ನಾನು ಇಂಡಿಯನ್ನು, ಅದಕ್ಕೆ ಬ್ಲ್ಯಾಕ್ ಆಗಿದ್ದೀನಿ ಫ್ರೆಂಡ್ಸ್. ಫಾರಿನ್ ಗರ್ಲ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಆಗ್ತಾ ಇದ್ದೀನಿ. ಹತ್ತತ್ರ 15-20 ದಿನನೇ ಆಗಿತ್ತು ಸ್ಕಿನ್ ಕೇರ್ ಮಾಡಿ ಫ್ರೆಂಡ್ಸ್. ನಾನು ಐಬ್ರೋ ಮಾತ್ರ ಮಾಡಿಸ್ದೆ, ಏನು ಫೋರ್ ಹೆಡ್ಡು ಅಪ್ಪರ್ ಲಿಪ್ಪು ಮಾಡಿಸ್ಲೇ ಇಲ್ಲ ನಾನು. ಆ ಹುಡುಗಿ ಮುಖದ ಹತ್ರ ಮುಖ ಇಟ್ಕೊಂಡು, ಅಂದರೆ ಬಿಗಿನರ್ ಏನೋ ಟ್ರೈನರ್ ಅನ್ನಿಸ್ತೈತೆ, ನಿಧಾನಕ್ಕೆ ಐಬ್ರೋ ಮಾಡ್ತೈತೆ. ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಬಾಯಿ ಬಡ್ಕೊಳಂಗೆ ಆಗ್ತೈತೆ. ಅದಕ್ಕೆ ಫೋರ್ ಹೆಡ್ ಏನು ಮಾಡಿಸಿಲ್ಲ. ಹಬ್ಬ ಮುಗಿದ್ಮೇಲೆ ನಾನೇ ನಿಧಾನಕ್ಕೆ ಮನೇಲಿ ಮಾಡ್ಕೊಳ್ವಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಫ್ರೆಂಡ್ಸ್. ಫಾಸ್ಟಾಗಿ ಮಾಡಿದ್ರೆ ಅದು ಪೇನ್ ಅನ್ಸಲ್ಲ, ನಿಧಾನಕ್ಕೆ ಮಾಡಿದ್ರೆ ಅದು ಪೇನ್ ಅನಿಸ್ತೈತೆ ನಮಗೆ. 1-2 ಕಷ್ಟಗಳು ಸುಂದರವಾಗಿ ಕಾಣಿಸೋಕ್ಕೆ. ಅಪ್ಪಿ ಎಷ್ಟೇ ನಾನು ಕಡಿಮೆ ಫೇಸ್ ಪ್ಯಾಕ್ ಕಲಿಸ್ಕೊಂಡ್ರು ಅದು ಮಿಕ್ತೈತೆ. ಹಂಗಾಗಿ ನಿನ್ನ ಮುಖ ಒಂದು ಸ್ವಲ್ಪ ಕೊಡ್ತೀರಾ ಈ ಕಡೆ. ಬರ್ತಾ ಜಾಸ್ತಿ ಬ್ಲ್ಯಾಕ್ ಆಗ್ತಾ ಇದೆಯಾ, ಇಲ್ಲ ನೀನು ಇರೋದೇ ಹೆಂಗೆ ನಾನೇ ಬ್ರೈಟ್ ಆಗ್ತಿದ್ದೀನೋ ಏನೋ ಗೊತ್ತಾಗ್ತಿಲ್ಲ. ತಮಾಷೆ ಹೀಗಾಡ್ತಾ ಇದೀಯಾ ಇಲ್ಲ? ಓಕೆ ಫ್ರೆಂಡ್ಸ್, ಬಾಯಿ ಹತ್ರ ಬಂದರೆ ನಾನು ಸೈಲೆಂಟ್ ಆಗಿರ್ಬೇಕು ಅಂತ ಅರ್ಥ. ಲೆಸ್ಟ್ ಕೀಪ್ ಕ್ವೈಟ್. ನೆಕ್ಕಿಗೆ ಅಪ್ಲೈ ಮಾಡಿದ್ರೆ ನಡ್ಕೊ ಹೋಗ್ತೀನಿ, ಹಾಗಾಗಿ ನೆಕ್ ಕ್ಯಾನ್ಸಲ್ ಆಗ್ತಿದೆ. ಅಪ್ಪಿ ನಾನು ಮಾತಾಡೋಂಗಿಲ್ಲ ಇವಾಗ, ಸುಮ್ಮನೆ ನಾನು ಲಿಪ್ಸಿಂಗ್ ಕೊಡ್ತೀನಿ. ನನ್ನ ಥರ ವಾಯ್ಸಲ್ಲೇ ನೀನು ಮಿಮಿಕ್ರಿ ಮಾಡಪ್ಪಿ. ಇವಾಗ ನಾನು ಸೈಲೆಂಟ್ ಆಗಿರೋಕ್ಕಾಗ್ತಾ ಇಲ್ಲ. ಐ ಕಾಂಟ್ ಸೈಲೆಂಟು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಪಾತ್ರೆ ತೊಳೆ ಸಿಂಕ್ ಅಲ್ಲಪ್ಪಿ, ಲಿಪ್ಸಿಂಕು. ಗಂಡನ್ಗೆ ಏನೋ ಗೊತ್ತಾಗಲ್ಲ ಫ್ರೆಂಡ್ಸ್ ಅಂತ ಆ್ಯಕ್ಟ್ ಮಾಡ್ತೈತೆ ಅಷ್ಟೇ, ಎಲ್ಲ ಗೊತ್ತಾಗ್ತೈತೆ. ಫೇಸ್ ಪ್ಯಾಕ್ನ ಒಂದು 20 ನಿಮಿಷ ಅಷ್ಟೇ ಬಿಡ್ತೀನಿ ಫ್ರೆಂಡ್ಸ್ ನಾನು. ಯಾಕಂದರೆ ನಿದ್ದೆ ಬಂದ್ಬಿಡ್ತೈತೆ ಅದಕ್ಕೆ ಮೇಲೆ ಬಿಡೋಕ್ಕೆ ಹೋದರೆ, ಅದಕ್ಕೆ ಮೇಲೆ ಬಿಡಲೂಬಾರ್ದು. ಇದು ಕ್ವಿಕ್ಕಾಗಿ ರಿಸಲ್ಟ್. ನಾಳೆ ಏನಾರ ಫಂಕ್ಷನು ಹಬ್ಬ ಈ ಥರ ಇದ್ದಾಗ ಇದು ಕ್ವಿಕ್ಕಾಗಿ ರಿಸಲ್ಟ್ ಕೊಡ್ತೈತೆ ಫ್ರೆಂಡ್ಸ್, ನಾನು ನೋಡ್ದಂಗೆ. ಅದಕ್ಕೆ ನಾನು ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಯುಗಾದಿ ಹಬ್ಬದ ಪ್ರಯುಕ್ತ ಕಾಫಿ ಪುಡಿ ಫೇಸ್ ಪ್ಯಾಕ್. 25 ನಿಮಿಷನೇ ಬಿಟ್ಟೆ. ಈಗ ಚಳಿಯಾಗಿರೋದ್ರಿಂದ ಅಷ್ಟು ಡ್ರೈ ಆಗಲ್ಲ ಫ್ರೆಂಡ್ಸ್, ಇಷ್ಟು ಬಿಟ್ಟರೆ ಸಾಕು. ಈಗ ತಣ್ಣೀರಲ್ಲಿ ಸೋಪ್ ಯೂಸ್ ಮಾಡಿದ್ರೆ ತೊಳ್ಕೊಬತ್ತೀನಿ. ನಾನು ಕ್ಯಾರೆಟ್ ಆಯಿಲ್ ಬಳಸಿ ತುಂಬಾ ದಿನಗಳಾಗೋಯ್ತು ಫ್ರೆಂಡ್ಸ್. ಈ ಕೆಲಸ ಅದು ಇದು ಬ್ಯುಸಿನಲ್ಲಿ. ಅದು ಓಪನ್ ಮಾಡಿಟ್ಟಿದ್ದೆ ಕ್ಯಾಪ್ನ, ನೋಡ ಬಿದ್ದೋಗೈತೆ. ಕ್ಯಾರೆಟ್ ಆಯಿಲ್ ಒಳಗಡೆ ಬಿದ್ದು ಇದಾಗೈತೆ. ಅದಕ್ಕೆ ಎಣ್ಣೆನೇ ಮಾಡ್ಬೇಕು ನಾನು ಸಪ್ರೇಟಾಗಿ. ಅದಕ್ಕೆ ನೀವೇ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೋತೀನಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಫೇಸ್ ಪ್ಯಾಕ್ ಹಾಕಿರೋದ್ರಿಂದ ಸ್ಕಿನ್ನು ಡ್ರೈ ಆಗ್ತಿದ್ದಲ್ಲ, ಯಾವ್ದಾದ್ರು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಚಿದ್ರೆ ಬೆಸ್ಟ್ ಆಗ್ತಿದೆ. ಇಲ್ಲಾಂದರೆ ಒಂಥರ ರಫಾಗಿ ಅನ್ನಿಸ್ತಾ ಇರ್ತದೆ ಫೀಲು. ಐಬ್ರೋ ಆಯಿತು, ಸ್ಕಿನ್ ಕೇರ್ ಆಯಿತು. ನಾಳೆಯಿಂದ ಡೂಮ್ ಹಬ್ಬ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ತುಂಬ ಜನದು ಲೇಟ್ ವಿಶಸ್ ಆಗೈತೆ. ಸಾರಿ ಫ್ರೆಂಡ್ಸ್, ಹಬ್ಬಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ನೋಡಿದ್ರಲ್ಲ ಎಷ್ಟು ಬ್ಯುಸಿ ಆಗಿದೆ ಅಂತ, ಅದಕ್ಕೋಸ್ಕರ ಸಾರಿ ಫ್ರೆಂಡ್ಸ್. ಸುಹಾಸ್ ಚೋಟು 12ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಗಾಯತ್ರಿ ಸಿಸ್ಟರ್ 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಧನುಷ್ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಗಿರೀಶ್ ಹ್ಯಾಪಿ ಬರ್ತಡೇ.
ಹ್ಯಾಪಿ ಬರ್ತ್ಡೇ. ಕವಿತಾ ಸಿಸ್ಟರ್ 11ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಬಾಲಚಂದ್ರಣ್ಣ 12ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಪೂಜಾ ಅವ್ರದ್ದು 12ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಪಾಲಾಕ್ಷಿ ಹಾಯ್. ಹಾಯ್. ವನಿತಾ ಸಿಸ್ಟರ್ ಬಾಲಚಂದ್ರಣ್ಣ 16ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಜ್ಯೋತಿ ಸಿಸ್ಟರ್ ರಾಜೇಶಣ್ಣ 18ಕ್ಕೆ 14ನೇ ವರ್ಷದ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸವಿತಾ ಸಿಸ್ಟರ್ ರಾಮಕೃಷ್ಣಣ್ಣ 42ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಋತ್ವಾ 26ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ವಿಜಯಲಕ್ಷ್ಮಿ ಸಿಸ್ಟರ್ 14ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಾನ್ವಿ 30ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಪಾಲಾಶ್ 22ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ನವ್ಯ ಸಿಸ್ಟರ್ ಚಂದ್ರಣ್ಣ 13ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಲೀಲಾ ಸಿಸ್ಟರ್ 19ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಋತ್ವಿಕಾ ಋಷಿಕಾ 13ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕುಶಿಕಾ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಧನುಷ್ 18ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ತೇಜಸ್ ಹಾಯ್. ಹಾಯ್. ಶಿವರಾಜಣ್ಣ ಗೀತಾ ಸಿಸ್ಟರ್ 24ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅಮ್ಮು ಅಪ್ಪು ಚಿಂಟು ಹಾಯ್. ಹಾಯ್. ದಿವ್ಯಾ ಸಿಸ್ಟರ್ ನಾರಾಯಣಣ್ಣ 18ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಎಲ್ರದ್ದು ಲೇಟ್ ವಿಶಸ್ ಆಯ್ತು. ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್. ಸೆಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ ಗುಡ್ ನೈಟ್. ಬಾಯ್. ಗುಡ್ ನೈಟ್.